ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ಬ್ಲಾಗ್ಸ್ ಇನ್ ಕನ್ನಡ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಏನಪ್ಪ ಇದು ನೆನ್ನೆ ಔಟ್ಫಿಟಲ್ಲಿ ಇದ್ದಾಳೆ, ಓದ್ ಬ್ಲಾಗಲ್ಲಿ ಇದೆ ಔಟ್ಫಿಟ್ ಹಾಕಿದ್ಲು ಅಂತ ಕನ್ಫ್ಯೂಸ್ ಆಗಿಬಿಡಿ. ಯಾಕಂದರೆ ಸ್ಯಾಟರ್ಡೇ ವ್ಲಾಗ್ ಅಪ್ಲೋಡ್ ಮಾಡಿದ್ದು, ಇವತ್ತು ಸಂಡೇ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾನು, ಸೊ ಸ್ನಾನ ಮಾಡಿಲ್ಲ. ಫ್ರೆಶ್ ಅಪ್ ಆಗಿದ್ದೀನಿ ಬಟ್ ಸ್ನಾನ ಮಾಡಿಲ್ಲ ಅಷ್ಟೇ. ಸೊ ಏನಪ್ಪ ಇದು ವ್ಲಾಗ್, ಏನು ಇನ್ನೊಂದು ವ್ಲಾಗ್ ಮಾಡ್ತಿದ್ರಲ್ಲ ಇವತ್ತು ಸಂಡೇ, ಏನು ಸ್ಪೆಷಲ್ ಅಂತ. ಹೌದು, ನನಗಂತೂ ತುಂಬಾ ಸ್ಪೆಷಲ್. ಯಾಕಂದರೆ ನನ್ನ ತವ್ರ ಮನೆಯಿಂದ ನನಗೆ ಬಾಗಿನ ಬರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಈ ವರ್ಷ ನನಗೆ ಎರಡೆರಡು ಬಾಗಿನ, ಗಾಯ್ಸ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಲಕ್ಕಿ. ಎರಡೆರಡು ಬಾಗಿನ ನಾನು ತಗೊಳ್ತಿದ್ದೀನಿ. ಅದು ಫಸ್ಟ್ನೇ ವರ್ಷನೇ, ಫಸ್ಟ್ನೇ ವರ್ಷನೇ ನನಗೆ ಎರಡೆರಡು ಬಾಗಿನ ನಾನು ತಗೋತಿದ್ದೀನಿ ಗೈಸ್. ಐ ಆಮ್ ಸೋ ಲಕ್ಕಿ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್. ಸೊ ಹಂಗಾಗಿ ಒಂದು ವ್ಲಾಗ್ನ ಮಾಡೋಣ ಅಂತೇಳಿ, ಆ್ಯಂಡ್ ನಿಮಗೂ ಗೊತ್ತಾಗಲಿ ಅಂತ ಹೇಳಿ ವ್ಲಾಗ್ನ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಬಾಗಿನದಲ್ಲಿ ಏನೇನಿದೆ ಅಂತ ನಾನು ತೋರಿಸೋದಿಲ್ಲ, ಯಾಕಂದರೆ ಹಬ್ಬ ಇನ್ನು 2 ಡೇಸ್ ಬಿಟ್ಟಿರೋದಲ್ವ, ಇನ್ನು 1 ಡೇ ಬಿಟ್ಟಿರೋದಲ್ವ. ಸೊ ಹಂಗಾಗಿ ಹಬ್ಬದ ದಿನ ತೆಗೆದು ಜೋಡಿಸ್ಬೇಕಲ್ಲ. ಸೊ ಹಬ್ಬದ ದಿನದ ಕಂಪ್ಲೀಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನಾನು ಅದರಲ್ಲಿ ಏನೇನು ಇಟ್ಕೊಟ್ಟಿದ್ರು, ಅಮ್ಮ ಏನೇನು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಣ್ಣರು, ನಮ್ಮ ಅಣ್ಣರು ಕೊಡ್ತಾ ಇರೋದು, ಆ್ಯಂಡ್ ಅಂದರೆ ನಮ್ಮಮ್ಮವ್ರ ಅಕ್ಕ ಅವರು ಕೊಡ್ತಾಯಿದ್ದಾರೆ, ನಮ್ಮ ಅಮ್ಮರೇ ಕೊಡ್ತಾಯಿದ್ದಾರೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಸೊ ಇವ್ರೇನು ಕೊಟ್ಟಿದ್ದಾರೆ, ಎಲ್ಲದನ್ನು ಒಂದು ವಿಡಿಯೋ ವ್ಲಾಗ್ ಮಾಡಿಬಿಟ್ಟು ನಾನು ಹಬ್ಬದ ದಿನದ ವ್ಲಾಗ್ನ ಹಾಕ್ತೀನಿ. ನಾವು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ನಾಳೆನೂ ಕೂಡ ಒಂದು ವ್ಲಾಗ್ ಬರುತ್ತೆ. ಸೊ ಇನ್ಮೇಲೆ ಡೈಲಿ ವ್ಲಾಗ್ ಅವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು 3 ದಿನಕ್ಕೊಂದ್ಸಲ 4 ದಿನಕ್ಕೊಂದ್ಸಲ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬೇಡ, ಇನ್ಮೇಲೆ ಯಾವಾಗ ವ್ಲಾಗ್ ಮಾಡ್ತೀನಿ ಅವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದು ವ್ಲಾಗ್ ಅಪ್ಲೋಡ್ ಈಗಲೂ ಆಗ್ತಿದೆ, ಅಪ್ಲೋಡಿಗೆ ಕೊಟ್ಟು 2 ಡೇಸ್ ಆಗಿದೆ, ಇನ್ನೂ ವ್ಲಾಗ್ ಅಪ್ಲೋಡೇ ಆಗಿಲ್ಲ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ 2 ಡೇಸ್ ಆಗಿದೆ, ಈಗ 91% ತೋರಿಸ್ತಿದೆ ಅಪ್ಲೋಡ್. ಸೊ ಇಷ್ಟೋ ತನಕ ವೀಡಿಯೋ ಅಪ್ಲೋಡ್ ಆಗ್ತಾನೇ ಇದೆ. ನಾನು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅನ್ನೋಷ್ಟೊತ್ತಿಗೆ ಟೈಮೇ ಆಗೋಲ್ಲ. ಸೊ ಹಂಗಾಗಿ ನಾನು ಯಾವಾಗ ವೀಡಿಯೋ ಮಾಡಿಬಿಡ್ತೀನಿ ಆ ತಕ್ಷಣ ಅಪ್ಲೋಡ್ ಮಾಡಿಬಿಡ್ತೀನಿ. ಇನ್ನೂ 2 ವ್ಲಾಗ್ ಕಾಯ್ತಾ ಇದೆ ಅಪ್ಲೋಡ್ ಮಾಡೋದಕ್ಕೆ. ಸೊ ನಾನು ಫಾಸ್ಟಾಗಿ ಈ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ, ಯಾಕಂದರೆ ತುಂಬ ಕ್ಯೂರಿಯಸ್ ಆಗಿ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ಕಿನ್ ಕೇರ್ ಮತ್ತು ಏರ್ ಕೇರ್ ಬಗ್ಗೆ ನೆನ್ನೆ ವೀಡಿಯೋ ಮಾಡಿದೆ, ಅಂದರೆ ಸ್ಯಾಟರ್ಡೇ. ಸೊ ಹಂಗಾಗಿ ಅದನ್ನು ಫಸ್ಟ್ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರು ಮಿಸ್ ಮಾಡಿದ್ರೆ ನನ್ನ ವ್ಲಾಗ್ಗಳ ನೋಡ್ತಾ ಇರಿ, ನಿಮಗೂ ಎಂಟರ್ಟೈನ್ ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ. ಸೊ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಾಗಿ ನೆಲ ಒರೆಸಿದ್ದಾರೆ ಅತ್ತೆ. ಸೊ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ನಾನು, ಒಲೆ ಹಚ್ಬಿಟ್ಟು. ನಾವು ಒಲೆಯಲ್ಲೇ ಜಾಸ್ತಿ ಅನ್ನ ಮಾಡೋದು, ಗ್ಯಾಸಲ್ಲಿ ಮಾಡಲ್ಲ. ಸೊ ಎಲ್ಲ ಕ್ಲೀನಾಗಿದೆ. ಅಪರೂಪಕ್ಕೆ ಏನಂತಾರೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಕಿಚನ್ ವೀಡಿಯೋನೇ ಮಾಡಿಲ್ಲ, ಸುಮಾರು ದಿನ ಆಗಿಬಿಟ್ಟಿತ್ತು. ಸೊ ಮೇಲ್ಗಡೆ ಹೋಗಿ ಬೆಡ್ಶೀಟ್ ತೆಗಿಬೇಕು, ಮಳೆ ಬರೋಂಗಾಗಿದೆ. ಬೆಡ್ಶೀಟೆಲ್ಲ ಒಣಗಾಕಿದ್ದೆ. ಸೊ ಅದಕ್ಕೆ ಮಳೆ ಬರೋಕ್ಕಿಂತ ಮುಂಚೆ ತೆಗೆದುಬಿಡೋಣ ಅಂತ ಮೇಲ್ಗಡೆ ಹೋದೆ. ಆ್ಯಕ್ಚುಲಿ ಬಿಸಿಲು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆಫ್ಟರ್ ಲಾಂಗ್ ಟೈಮ್. ಈ ಮಲೆನಾಡಲ್ಲಿ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಏನು ಹೇಳೋದಕ್ಕಾಗಲ್ಲ. ಬಟ್ ಬಿಸಿಲು ಇದ್ದಾಗ ಎಂಜಾಯ್ ಮಾಡಿಬಿಡ್ಬೇಕು ಅಂತ ಸ್ವಲ್ಪ ನೆಂದಿತ್ತು ಕೂದಲು, ಅದಕ್ಕೆ ಆರಿಸ್ಕೊಳ್ಳೋಣ ಅಂತ ಹಂಗೆ ಕೂದಲೆಲ್ಲ ಬಿಟ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಒಣಗಿಸ್ಕೊಂಡೆ. ಆಮೇಲೆ ಬೆಡ್ಶೀಟ್ ತಗೊಂಡೋಗಿ ಇಡೋಣ ಅಂತ ಕೆಳಗೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಕಿಚನ್ ಕಡೆ ಬಂದೆ, ಅನ್ನಕ್ಕೆ ಇಟ್ಟಿದ್ನಲ್ಲ ಅಂತ ನೆನಪಾಯಿತು. ನೋಡಿದ್ರೆ ಅನ್ನ ಉಕ್ತಾಯಿತ್ತು. ಸೊ ಹಂಗಾಗಿ ಅಲ್ಲೇ ಫೋನ್ ಇಟ್ಬಿಟ್ಟು ಮುಚ್ಚಳ ತೆಗ್ದು ನನ್ನ ಮೇಲೆ ಚೆಲ್ಬಿಡ್ತು. ಜಸ್ಟ್ ಮಿಸ್ಸು, ಅನ್ನ ಫುಲ್ ನನ್ನ ಮೇಲೆ ಉಕ್ಬಿಡೋದು. ಜಸ್ಟಲ್ಲಿ ಮಿಸ್ ಆಗಿದ್ದೀನಿ. ನೀರು ಫುಲ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಫುಲ್ ಉಕ್ಬಿಡ್ತು. ಆಮೇಲೆ ಇನ್ನು ಬೆಂದಿದೆಯೋ ಹೆಂಗೋ ನೋಡಿಬಿಟ್ಟು ಆಮೇಲೆ ಬೆಂದಾದಮೇಲೆ ಬಸ್ದೆ. ಅಲ್ಲೆಲ್ಲಿ ಅಡುಗೆ ಮಾಡೋದು ಎಷ್ಟು ಕಷ್ಟ ಗುರು. ಅವಾಗೆ ಬರ್ತಿರೋದಕ್ಕೆ ಕಣ್ಣೆಲ್ಲ ಉರಿತಾ ಇತ್ತು ನನಗೆ. ಮನೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಮ್ಮ ಅಕ್ಕನ ಮಗಳು ಹಾಗೆ ನಮ್ಮ ಅಣ್ಣನ ಮಗನೂ ಬರ್ತಾ ಇದ್ದಾರೆ. ಹೆಂಗೆ ಮಾಡ್ತಾರೆ ನೋಡಿ ಮನೆ ಫುಲ್ಲು. ಬಂದ ತಕ್ಷಣವೇ ಕಾಫಿ ಕುಡ್ದಾದ್ಮೇಲೆ ನಮ್ಮ ಅಣ್ಣ ಹೋಗಿ ಬಾಗ್ನದ್ದು ಏನು ಬುತ್ತಿ ಇದೆಯೋ ಅದನ್ನು ತಗೊಬಂದ. ಅದನ್ನು ಪೂಜೆ ಮಾಡಿ ಒಳಗೆ ತಗೋಬೇಕು ಅಂತ ಹೇಳಿದ್ರು. ಸೊ ನಮ್ಮ ಅಣ್ಣ ಇಟ್ಕೊಂಡಿರೋದು ನಮ್ಮ ಮನೆಯದು, ನಮ್ಮ ಅಕ್ಕ ಇಟ್ಕೊಂಬಂದಿರೋದು ನಮ್ಮ ಅಣ್ಣನ ಮನೆಯದು. ಅಣ್ಣನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅಣ್ಣನ ಫಸ್ಟ್ ಬಾಗ್ನ ಅಣ್ಣ ಬಂದಿರೋದು. ಸೊ ಹಂಗಾಗಿ ಅವನ ಕೈಲಿ ಇಟ್ಕೊಂಡಿದ್ದಾನೆ ನಮ್ಮ ಮನೆಯದು. ಹಂಗಾಗಿ ಪೂಜೆ ಮಾಡಿ ಒಳಗಡೆ ತಗೊಂಡ್ವಿ ಬಾಗ್ನನ. ನಮ್ಮ ಮುದ್ದು ಅಂತೂ ನಾನು ಪೂಜೆ ಮಾಡ್ತೀನಿ ಅಂತ ಉದ್ಗಡೆ ಇಸ್ಕೊಂಡು ಪೂಜೆ ಮಾಡ್ತಾಯಿದ್ದ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ಎಲ್ಲ ಹೊಸ್ದಾಗಿ ಏನೋ ಈ ಥರ ನೋಡಿಬಿಟ್ರೆ ಏನೋ ಮನ್ಸಲ್ಲಿ ಖುಷಿ ಹೇಳ್ಕೊಳಕ್ಕಾಗಲ್ಲ ಯಾರ ಹತ್ರನೂ, ಅಷ್ಟು ಖುಷಿ ಇರುತ್ತೆ. ಸೊ
ಸೊ ನಮ್ಮನೆ ಪಿಳ್ಳೆಗಳಂತೂ ಕಾಲಿಗೆ ಸಿಗ್ತಾಯಿದ್ವಿ. ನಾಳೆ ಹೋಗ್ಬಿಡ್ತಾರೆ ಅಂತ ಸ್ವಲ್ಪ ಬೇಜಾರು ಆಗ್ತಾಯಿತ್ತು. ಸಂಜೆ ಕಡೆಯಿಂದ ಕೂರಿಸ್ಬಿಟ್ಟು ಅರಶಿನ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರ ಕೋಣೆಗೆ ಇಟ್ಬಿಟ್ರು. ನಾವು ಸಂಜೆ ಆಗ್ತಿದ್ದಂಗೆ ನಾನು ಹೋಗಿ ಸೀರೆ ಉಟ್ಕೊಂಡು ಬಂದೆ. ಸೀರೆ ಈಸ್ ಎಮೋಷನಲ್ ಆಫ್ ಎವ್ರಿ ಗರ್ಲ್ಸ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನು, ಅತ್ತಿಗೆ, ಅಕ್ಕ ಮತ್ತು ಅತ್ತೆ ಎಲ್ಲರೂ ಸೀರೆ ಉಟ್ಕೊಂಡ್ವಿ. ನಮ್ಮ ಮನೆ ಪಿಳ್ಳೆಗಳು ನೋಡಿ ಹೆಂಗೆ ಕೂತಿದ್ದಾರೆ, ನಾನು ಕೂರ್ತೀನಿ ಅಂತ. ಸ್ವಲ್ಪ ಹೊತ್ತಷ್ಟೇ ಮತ್ತೆ ಕೂರೋದೇ ಇಲ್ಲ, ಅವ್ರು ಎದ್ಬಿಡ್ತಾರೆ. ಸ್ವಲ್ಪ ಹೊತ್ತಾರ ಕೂರಲಿ ಅಂತ ಕೂರಿಸ್ಕೊಂಡಿದ್ದೆ. ಸೊ ಇವಾಗ ಕುಂಕುಮ ಕೊಡ್ತಾ ಇರೋದು ನಮ್ಮ ಅಕ್ಕ. ಸೊ ಈ ಅಕ್ಷತೆ ಇಡ್ತಿದ್ದಾಳಲ್ಲ, ಅದು ನಮ್ಮ ಅಕ್ಕನ ಮಗಳು. ಪಕ್ಕದಲ್ಲಿರೋದು ನಮ್ಮ ಅಣ್ಣನ ಮಗ. ಸೊ ನಾನು ಎದ್ದು ಹೊರಟ್ಬಿಟ್ಟ, ನನಗೆ ಬೇಡ ಅಂತ. ಆಮೇಲೆ ನಮ್ಮ ಅತ್ತಿಗೆ ಬಂದರು ಕೊಡೋದಕ್ಕೆ, ನಮ್ಮ ಅಣ್ಣನ ಹೆಂಡ್ತಿ. ಸೊ ಈ ಸ್ಯಾರಿ ಉಟ್ಟಿದ್ದೀನಲ್ಲ, ಇದು ನಮ್ಮ ಅಮ್ಮನ ಸ್ಯಾರಿ. ನನ್ನ ಮದುವೆಲಿ ಗಂಡಿನ ಕಡೆಯವ್ರು ಕೊಟ್ಟಿದ್ದು ನಮ್ಮ ಅಮ್ಮಂಗೆ. ಅದು ನಮ್ಮ ಅಮ್ಮಂದು ನಂದು ಬ್ಲೌಸ್ ಸೈಜ್ ಒಂದೇ. ನಮ್ಮ ಅಮ್ಮನ ಸೀರೆ ನಾನು ಹಾಕ್ಕೊತೀನಿ, ನನ್ನ ಸೀರೆ ಅಂತ ನಮ್ಮಮ್ಮ ಹಾಕ್ಕೊಳ್ಳೋದೇ ಇಲ್ಲ. ಯಾಕಂದರೆ ಫುಲ್ ಡಿಸೈನ್ ವರ್ಕ್ಸ್ ಎಲ್ಲ ಇರುತ್ತೆ ಅಂತ ಹಾಕೋದೇ ಇಲ್ಲ. ಸೊ ಹಂಗಾಗಿ ನಮ್ಮ ಅಮ್ಮನ ಸೀರೆಗಳನ್ನ ನಾನು ಹಾಕ್ಕೊಂಬಿಡ್ತೀನಿ. ಸಿಂಪಲಾಗಿದ್ದರೂ ಇಷ್ಟ ಆಗುತ್ತೆ ನನಗೆ. ಈ ಪಿಳ್ಳೆಗಳಂತೂ ಅಡ್ಡ ಬಂದು ವೀಡಿಯೋನೇ ಸರಿಯಾಗಿ ಆಗ್ತಾ ಇರಲಿಲ್ಲ. ಏನೋ ಒಂಥರ ಖುಷಿ ಆಗ್ತಿತ್ತು. ನಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆ ಸಿಚುವೇಷನಲ್ಲಿ ಅಂತ ಅನ್ನಿಸ್ತಾ ಇತ್ತು ಒಳಗಡೆನೆ. ಆ ಪಿಳ್ಳೆಗಳಿರೋದಕ್ಕೆ ಒಳಗಡೆ ನಗ್ತಾಯಿದ್ದೆ. ಬಟ್ ಒಳಗಡೆ ತುಂಬಾ ನೋವು, ಬೇಜಾರು, ಏನೇನೋ ಯೋಚನೆಗಳು ಬರ್ತಾಯಿತ್ತು ಒಳಗಡೆ ಎಲ್ಲ. ಎಲ್ಲರಿಗೂ ಅನಿಸುತ್ತೇನೋ ಮೇ ಬಿ ಫಸ್ಟ್ ಬಾಗಿನ ಇಟ್ಕೋಬೇಕಾದ್ರೆ. ನಮ್ಮ ಅಣ್ಣನ ಮಗ ನೋಡಿ ನಾನು ಇಡ್ತೀನಿ ಅಂತ ಹೆಂಗೆ ಬರ್ತಾನೆ. ಅವನೆಲ್ಲರಿಗೂ ಇಡೋದು ಅರಿಶಿನ ಕುಂಕುಮನ. ನಾನು ತುಂಬ ಎಮೋಷ್ನಲ್. ಬಟ್ ಆ ಸಿಚುವೇಷನಲ್ಲಿ ಫುಲ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಫುಲ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಗಂಟಲು ಫುಲ್ಲು ನೋವ್ತಾ ಇತ್ತು ನನಗೆ, ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಗ್ತಾ. ಈ ಥರ ಸಿಚುವೇಷನ್ ಅಂದರೆ ನಾನು ಫುಲ್ ಹತ್ಬಿಡ್ತೀನಿ. ಬಟ್ ಯಾಕೋ ನಾನು ಅಳಬಾರ್ದು, ಆಮೇಲೆ ಅಂದ್ಬಿಟ್ಟು ಅವರು ಬೇಜಾರಾಗ್ತಾರೆ ಅಂದ್ಬಿಟ್ಟು ನಾನು ಅಳಲಿಲ್ಲ. ಹೇಳು, ಮಾತಾಡಮ್ಮಿ. ಅಮ್ಮಿ ಏನೋ ರೀಲ್ಸ್ ಮಾಡ್ತೀಯಾ? ಫಿಲ್ಟ್ರ್ ಬರುತ್ತಲ್ಲ ಅದು. ಯಾರಿಗೆ ಹಾಕಿದ್ದ ಫಿಲ್ಟ್ರ? ಯಾರಿಗೆ ಮಾಡಿದ್ದೆ ತನ್ವಿ? ಯಾರತ್ತೆ? ಕಿಸ್ನ ಎಲ್ಲ ಕಿಸ್ನ. ಫೋಟೋ ಎಡಿಟ್ ಮಾಡಿದ್ದೆ, ತೋರಿಸ್ತೀನಿ. ಮುದ್ದದೊಂದು ಫೋಟೋ ಹಾಕಿದ್ದೆ, ಇವಳದೊಂದು ಫೋಟೋ ಹಾಕಿದ್ದೆ. ಇದು ನೋಡಿ ಮುದ್ದು ಫೋಟೋ ಹಾಕಿರೋದು. ನೀನು ನಗು. ಜನವರಿ ಫೆಬ್ರವರಿ ಹೇಳವ. ಜನವರಿ ಕೊಡ್ಕಂದ ಎಲೆ ತೋರ್ಸು. ಸೊ ಇವಳು ನನ್ನ ಮಗಳು. ಆ್ಯಂಡ್ ಇವಳು ಹುಟ್ಟಿದಾಗಿಂದನೂ ಎಷ್ಟು ದೊಡ್ಡಳಾಗೋ ತನಕನೂ ನಾನು ಇವಳನ್ನ ನೋಡಿದ್ದೀನಿ. ಆ್ಯಂಡ್ ನನಗೆ ಇವಳು ಅಂದರೆ ತುಂಬ ಇಷ್ಟ. ತುಂಬ ಬೇಜಾರಾದಾಗ ಇವಳು ಚಿಕ್ಕ ಪಾಪು ಇದ್ದಾಗ ಮಾಡಿರೋಂಥ ವೀಡಿಯೋಸ್ ನೋಡ್ತಾ ಇರ್ತೀನಿ. ಸೊ ಒಬ್ಬಳೇ ಕೂತಾಗಲೂ ಅಷ್ಟೇ ತುಂಬ ಬೇಜಾರಾಗ್ತಿದ್ರೆ ಇವಳು ವೀಡಿಯೋಸ್ ನೋಡಿ ಖುಷಿ ಪಡ್ತೀನಿ. ಯಾಕಂದರೆ ನನಗೆ ಇವಳು ಅಂದರೆ ಅಷ್ಟಿಷ್ಟ. ಚಿಕ್ಕವಳಿಂದನೇ ಜಗಳ ಆಡ್ತಿದ್ದೆ ಇವಳ ಹತ್ರ. ಸಣ್ಣ ಪಾಪು ಇದ್ದಾಗಲೇ ನನ್ನ ಮೇಲೆ ಜೋರು ಮಾಡೋಳು ಇವಳು. ತುಂಬಾ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಫೋನಲ್ಲಿ ಏನೇನಿದೆ ಎಲ್ಲ ಗೊತ್ತು ಅವಳಿಗೆ. ಇನ್ನು 3 ವರ್ಷ ಅಷ್ಟೇ ಅವಳಿಗೆ. ಪ್ರತಿಯೊಂದೂ ಗೊತ್ತು. ಫೋನಲ್ಲಿ ಏನೇನು ಕ್ಯಾಮ್ರಾ ಆಗಿರ್ಬೋದು, ಕ್ಲಿಯರ್ ಮಾಡೋದಾಗಿರ್ಬೋದು, ಎಲ್ಲ ಗೊತ್ತು ಅವಳಿಗೆ. ಸೊ ಅವಳೇನಾದರೂ ನನಗೆ ಬೇಜಾರು ಮಾಡಿದಾಗ, ಕೋಪ ಮಾಡ್ಕೊಂಡಾಗ, ಚಿಕ್ಕಿ ಅಂದರೆ ಸಾಕು ನನಗೆ ಆಲ್ರೆಡಿ ಮೆಲ್ಟಾಗಿ ಹೋಗ್ಬಿಟ್ಟಿರುತ್ತೆ ನನ್ನ ಹಾರ್ಟು. ಅಷ್ಟಿಷ್ಟ ನನಗೆ ಇವಳಂದರೆ. ನಮ್ಮನೆ ಫಸ್ಟ್ ಕಿಡ್ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಲೇ. ನಾವು ನಮ್ಮ ಅಕ್ಕಂಗೆ ಗಂಡು ಮಗು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಹೆಣ್ಮಗು ಆದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಇವಳು ದೊಡ್ಡವಳಾದಮೇಲೆ ಚಿಕ್ಕವಳಿಂದ ಈ ಜರ್ನಿ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಅಷ್ಟು ಮೆಮೊರೀಸ್ ಇದೆ ಇವಳ ಜೊತೆ. ಸೊ ಈ ವಾಯ್ಸ್ ಓವರ್ ಕೊಡಬೇಕಾದ್ರೂ ನಾನು ಸ್ವಲ್ಪ ಎಮೋಷ್ನಲ್ ಆಗ್ತೀನಿ. ಯಾಕಂದರೆ ಅವಳನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಯಾಕೆ ಇಷ್ಟೊಂದು ಶೇರ್ ಮಾಡ್ಕೊತಿದ್ದೀನಿ ಅಂದರೆ, ನಮ್ಮ ಫ್ಯಾಮಿಲಿ ಒಂದು ಟೈಮಲ್ಲಿ ಫುಲ್ಲು ಬೇಜಾರು ಅಥವಾ ದುಃಖದಲ್ಲಿ ಯಾರ ಹತ್ರನೂ ಹೆಚ್ಚಿಗೆ ಮಾತಾಡದೇ ಇರೋ ಟೈಮಲ್ಲಿ ಬಂದಿದ್ದಂಥ ಕೂಸಿದು. ಬಂದಮೇಲೆ ನಮ್ಮಲ್ಲಿರುವ ನೋವನ್ನ ಮರ್ತಿದ್ದೀವಿ, ಒಂಟಿತನನ ಮರ್ತಿದ್ದೀವಿ. ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ಇವಳ ಜೊತೆ. ಯಾವುದೂ ಕಷ್ಟನೇ ಇಲ್ವೇನೋ ಅನ್ನೋ ಥರ ಬಿಹೇವ್ ಮಾಡ್ತಿದ್ವಿ. ಯಾಕಂದರೆ ಇವಳ ಮುಂದೆ ತೋರಿಸ್ಕೋಬಾರ್ದು ಅಂತ.
ಸೊ ಹಂಗಾಗಿ ಎಲ್ಲನೂ ಮರೆಸಿದ್ದಾಳೆ ಇವಳು. ಅದಕ್ಕೆ ಅಷ್ಟೊಂದು ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇವಳು. ಸೊ ಪಾಪು ಜೊತೆ ಚೆನ್ನಾಗಿ ಆಟಾಡಿ ಮಾತಾಡಿ ಎಲ್ಲ ಆದಮೇಲೆ ಅವಳನ್ನ ಅಲ್ಲೇ ಮಲಗಿಸ್ಕೊಂಡಾದ್ಮೇಲೆ ವೀಡಿಯೋ ಎಂಡ್ ಮಾಡೋದಕ್ಕೆ ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಂಡ್ ವೀಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಗೈಸ್, ಇದಿಷ್ಟು ಈ ವಿಡಿಯೋ ಆಗಿತ್ತು. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮೋರ್ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವೀಡಿಯೋದ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.